ಈಗಷ್ಟೇ ಕಣ್ಣು ಬಿಟ್ಟಂತ ಕಂದಮ್ಮಗಳ ಅಳಲು ಗೋಳು ಕೇಳೋರ್ಯಾರು. ಈಗ ಸದ್ಯ 2 ಲಕ್ಷ ರೂಪಾಯಿ ಪರಿಹಾರ ಕೊಡೋದಾಗಿ ಸರ್ಕಾರ ಹೇಳಿತ್ತು. ಅದಾದ ನಂತರ ನಿರಂತರವಾಗಿ ಈ 2 ಲಕ್ಷ ಪರಿಹಾರ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಜ್ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು. ಇತ್ತ 2 ಲಕ್ಷ ಪರಿಹಾರ ತೀರಾ ಕಡಿಮೆ ಆಗಿದೆ ಅನ್ನುವಂಥ ಮಾಹಿತಿ ಬಿತ್ತರಿಸಿದ್ವಿ. ಈಗ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ಪರಿಹಾರವನ್ನು ಹೆಚ್ಚಿಸಿದೆ. ರಾಜ್ ನ್ಯೂಸ್ ವರದಿ ಪ್ರಸಾರದ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ. ಇನ್ನು ಈಗಷ್ಟೇ ಕಣ್ಣು ಬಿಟ್ಟಿರುವಂತಹ ಕಂದಮ್ಮಗಳ ಅಳಲು ಗೋಳು ಕೇಳೋರು ಯಾರು? ಮಕ್ಕಳಿಗೆ ಎದೆ ಹಾಲು ಕೊಡಬೇಕಾಗಿದ್ದಂಥ ತಾಯಂದಿರ ಸಾವಾಗಿದೆ. 2 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಸುಮ್ಮನಾಗಿದ್ದಂಥ ಸರ್ಕಾರ ಈ ನಿಟ್ಟಿನಲ್ಲಿ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿದ ಬಳಿಕ ಹೆಚ್ಚೆತ್ತಂತ ಸರ್ಕಾರ ಇದೀಗ ಪರಿಹಾರದ ಮೊತ್ತವನ್ನ ಹೆಚ್ಚಳ ಮಾಡಿದೆ. 2 ಲಕ್ಷ ರೂಪಾಯಿ ಪರಿಹಾರದ ಬದಲಾಗಿ 5 ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ತಿಳಿಸಿದ್ದಾರೆ. ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶದಲ್ಲಿ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಸಂಡೂರು ಕೃತಜ್ಞತಾ ಸಮಾವೇಶದಲ್ಲಿ ಪರಿಹಾರದ ಘೋಷಣೆಯನ್ನ ಮಾಡಿದ್ದಾರೆ. ಸರ್ಕಾರ ಈಗಾಗಲೇ ಘೋಷಿಸಿರುವಂತಹ 2 ಲಕ್ಷ ರೂಪಾಯಿ ಪರಿಹಾರದ ಜೊತೆಗೆ ಮತ್ತೆ 3 ಲಕ್ಷ ರೂಪಾಯಿ ಹೆಚ್ಚಳವನ್ನ ಮಾಡಿ ಒಟ್ಟು 5 ಲಕ್ಷ ರೂಪಾಯಿ ಪರಿಹಾರವನ್ನ ಮೃತರ ಕುಟುಂಬಸ್ಥರಿಗೆ ನೀಡಲಾಗುತ್ತೆ ಅಂತ ಹೇಳಿ ಸರ್ಕಾರ ತಿಳಿಸಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಘೋಷಣೆ ಮಾಡಿದ್ದಾರೆ. ಕೃತಜ್ಞತಾ ಸಮಾವೇಶವನ್ನು ನಡೆಸಲಾಯಿತು ಇವತ್ತು. ಆ ಕೃತಜ್ಞತಾ ಸಮಾವೇಶದಲ್ಲಿ ಈ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಅದೇ ಸಮಾವೇಶದಲ್ಲಿದ್ದರು. ಸಿಎಂ ಸಿದ್ದರಾಮಯ್ಯನವರು ಕೂಡ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಹೆಚ್ಚುವರಿ 3 ಲಕ್ಷ ಪರಿಹಾರವನ್ನು ಸೇರಿಸಿ ಒಟ್ಟು 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಇವತ್ತಿನ ಸಂಡೂರಿನ ಕೃತಜ್ಞತಾ ಸಮಾವೇಶದಲ್ಲಿ ಘೋಷಿಸಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸುಮಾರು 5 ಜನ ಮೃತಪಟ್ಟಿದ್ದಾರೆ. ನಾನು ಮೀಟಿಂಗ್ ಮಾಡಿದೆ. ಮೀಟಿಂಗ್ ನಲ್ಲಿ ಕಳಪೆ ಔಷಧ ಕೊಟ್ಟದ್ರಿಂದ ಸಾವು ತಪ್ಪಿದ್ದಾರೆ ಅಂತೇಳಿ ಬೇರೆಯವರಿಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು 2 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತ ಹೇಳಿ ಸತ್ತವರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚು ಬೇಕು ಅಂತೇಳಿ ಅವರು ವಾರಸುದಾರರು ಕೇಳ್ತಾ ಇರೋದ್ರಿಂದ 5 ಲಕ್ಷ ರೂಪಾಯಿಗಳನ್ನ ಸತ್ತವರ ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿಕೆ ಬಯಸ್ತಾ ಇದೆ. ಅದರಿಂದ ನಮ್ಮ ಸರ್ಕಾರ ಜನಪರವಾಗಿರ್ತದೆ, ಬಡವರ ಪರವಾಗಿರ್ತದೆ, ದಲಿತರ ಪರವಾಗಿರ್ತದೆ, ಹಿಂದುಳಿದವರ ಪರವಾಗಿರ್ತದೆ, ಅಲ್ಪಸಂಖ್ಯಾತರ ಪರವಾಗಿರ್ತದೆ, ರೈತರ ಪರವಾಗಿರ್ತದೆ, ಮಹಿಳೆಯರ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇತ್ತೀಚೆಗೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸುಮಾರು 5 ಜನ ಮೃತಪಟ್ಟಿದ್ದಾರೆ. ನಾನು ಮೀಟಿಂಗ್ ಮಾಡಿದೆ. ಮೀಟಿಂಗ್ ನಲ್ಲಿ ಕಳಪೆ ಔಷಧ ಕೊಟ್ಟದ್ರಿಂದ ಸಾವು ತಪ್ಪಿದ್ದಾರೆ ಅಂತೇಳಿ ಬೇರೆಯವರಿಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು 2 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತ ಹೇಳಿ ಸತ್ತವರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚು ಬೇಕು ಅಂತೇಳಿ ಅವರು ವಾರಸುದಾರರು ಕೇಳ್ತಾ ಇರೋದ್ರಿಂದ 5 ಲಕ್ಷ ರೂಪಾಯಿಗಳನ್ನ ಸತ್ತವರ ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿಕೆ ಬಯಸ್ತಾ ಇದೆ. ಅದರಿಂದ ನಮ್ಮ ಸರ್ಕಾರ ಜನಪರವಾಗಿರ್ತದೆ, ಬಡವರ ಪರವಾಗಿರ್ತದೆ, ದಲಿತರ ಪರವಾಗಿರ್ತದೆ, ಹಿಂದುಳಿದವರ ಪರವಾಗಿರ್ತದೆ, ಅಲ್ಪಸಂಖ್ಯಾತರ ಪರವಾಗಿರ್ತದೆ, ರೈತರ ಪರವಾಗಿರ್ತದೆ, ಮಹಿಳೆಯರ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ
ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯನವರು ಇದೀಗ ಏನು ಸಂಡೂರಿನಲ್ಲಿ ಕೃತಜ್ಞತಾ ಸಮಾವೇಶವನ್ನ ನಡೆಸಲಾಯಿತು. ಆ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟಿರುವಂತಹ ಮಹಿಳೆಯರಿಗೆ ಪರಿಹಾರ ಹಣ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹೆಚ್ಚಳ ಮಾಡಿದೆ. 2 ಲಕ್ಷ ರೂಪಾಯಿ ಪರಿಹಾರ ಅಂತ ನಾನು ಮೊದಲೇ ಹೇಳಿದ್ದೆ. ಅದನ್ನ ಈಗ ಹೆಚ್ಚಿಸಿ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡ್ತೇವೆ. ಹಾಗೂ ಯಾವುದೇ ಹಿಂದುಳಿದ ವರ್ಗ ಅಥವಾ ಅಲ್ಪಸಂಖ್ಯಾತರಿರ್ಬೋದು ಅಥವಾ ಶೋಷಿತ ಸಮುದಾಯದಲ್ಲಿರ್ಬೋದು, ಯಾರಿಗೂ ಕೂಡ ಅನ್ಯಾಯ ಆಗೋದಕ್ಕೆ ಈ ಸರ್ಕಾರ ಬಿಡೋದಿಲ್ಲ. ಯಾವಾಗಲೂ ಕೂಡ ಬಡವರ ಪರವಾಗಿರುವಂಥ ಸರ್ಕಾರ. ಹೀಗಾಗಿ ಬಡವರಿಗೆ ಎಲ್ಲೇ ಅನ್ಯಾಯ ಆದರೂ ಕೂಡ ನಾವು ಅವರಿಗೆ ಸಹಕಾರವನ್ನು ಕೊಡ್ತೀವಿ ಅಂಥೇಳಿ ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಇವತ್ತಿನ ಸಮಾವೇಶದಲ್ಲಿ ಘೋಷಣೆ ಮಾಡಿದ್ದಾರೆ.